ಗಾಯ ನಮಃ. ಇಂದು ನಾವು ಬೀದರ್ ನಗರದಲ್ಲಿ ಬಸವೇಶ್ವರ ಸರ್ಕಲ್ ಹತ್ತಿರ ರಾಷ್ಟ್ರೀಯ ಬಸವದಳ ಮತ್ತು ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನೆಂದರೆ ಮುಖ್ಯವಾದ ವಿಷಯ ಅಂದರೆ ದಾವಣಗೆರೆಯಲ್ಲಿ ಶೃಂಗಸಭೆ ಆಯಿತು. ಅದರಲ್ಲಿ ನಮ್ಮ ರಂಭಾಪುರಿ ಶ್ರೀಗಳು ಒಂದು ಗುರು ಬಸವಣ್ಣನವರೊಬ್ಬನ್ನ ಅವಹೇಳನಕಾರಿ ಒಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅದನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏಕೆಂದರೆ ರಂಭಾಪುರಿ ಶ್ರೀಗಳು ತಮ್ಮ ಧರ್ಮ ವೀರಶೈವ ಧರ್ಮ ಅಂತ ಹೇಳ್ಕೊಳ್ಳಿ, ನಮಗೆ ಯಾವುದೇ ಅಭ್ಯಂತರವಿಲ್ಲ. ಹಾಗೂ ತಮ್ಮ ಧರ್ಮ ಸಂಸ್ಥಾಪಕ ಆದಿ ಜಗದ್ಗುರು ರೇಣುಕಾಚಾರ್ಯ ಅಂತ ಹೇಳ್ಕೊಳ್ಳಿ, ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅವರು ಬಸವಣ್ಣನವರು 12ನೇ ಶತಮಾನದಲ್ಲಿ ಯಾವುದೇ ಧರ್ಮವನ್ನು ಕೊಟ್ಟಿಲ್ಲ, ಹೊಸದಾಗಿ ಏನು ಮಾಡಿಲ್ಲ. ಅವರು ಹಳೆ ಏನು ವೀರಶೈವ ಧರ್ಮ ಇತ್ತು ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ. ರೇಣುಕಾಚಾರ್ಯರವರ ಏನು ಧರ್ಮವನ್ನು ಉದ್ಧಾರ ಮಾಡಿದ್ದಾರೆ ಅಂತ ಏನೋ ಇತಿಹಾಸವನ್ನು ತಿರುಚುವಂತ ಏನು ಕೆಲಸ ಮಾಡಿದಾರಲ್ಲ, ಅದಕ್ಕೆ ನಾವು ನಾಡಿನ ಬಸವ ಭಕ್ತರು ವಿರೋಧವನ್ನು ಮಾಡ್ತಾ ಇದ್ದೀವಿ. ಏಕೆಂದರೆ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಕಡೆ ಹೋಗ್ರಿ ನೀವು, ಇಡೀ ಲಕ್ಷಗಟ್ಟಲೆ ಲಿಂಗಾಯತ ಸಮಾಜ ಇದೆ. ಎಲ್ಲರೂ ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿಕೊಂಡಿದ್ದಾರೆ. ತಾವು ನೋಡ್ರಿ, ವಚನ ಸಾಹಿತ್ಯವನ್ನು ತೆಗೆದು ನೋಡ್ರಿ, ಅಲ್ಲಿ ಇಷ್ಟಲಿಂಗವನ್ನು ಕೊಟ್ಟವ್ರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರಂತ ಎಲ್ಲ ಶರಣರು ಹೇಳಿದ್ದಾರೆ. ಆಮೇಲೆ ಇಷ್ಟಲಿಂಗ ಕೊಟ್ಟವರು ಬಸವಣ್ಣನವರು ಅಂದ್ರೆ ಇವರು ಹೊಸ ಧರ್ಮವನ್ನು ಕೊಟ್ಟಿದ್ದಾರೆ. ಈ ಲಿಂಗಾಯತ ಧರ್ಮ ಸಂಸ್ಥಾಪಕ ಯಾರು ಅಂದ್ರೆ ವಿಶ್ವಗುರು ಬಸವಣ್ಣನವರು ಅಂತ ಇಡೀ ಜಗತ್ತೇ ಹೇಳ್ತಾ ಇದೆ. ಅಂತ ಮೇಲೆ ನೀವು ಬಸವಣ್ಣನವರನ್ನ ವೀರಶೈವ ಧರ್ಮಕ್ಕೆ ವೈದ್ಯರು ಲಿಂಕ್ ಮಾಡ್ತಾ ಇದ್ದೀರಿ, ಇನ್ನು ಇತಿಹಾಸವನ್ನು ತಿರುಚುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತೆ ನಾವು ರಂಭಾಪುರಿ ಶ್ರೀಗಳು ಹೇಳ್ತಾ ಇದ್ದೀವಿ, ರಂಭಾಪುರಿ ಶ್ರೀಗಳೇ ತಾವು ಕೂಡ ಲಿಂಗಾಯತರಾಗಿದ್ದೀರಿ, ತಾವು ಲಿಂಗ ಧರ್ಮದಲ್ಲಿ ಹುಟ್ಟಿದಿರಿ. ತಮಗೆ ಏನೋ ತಪ್ಪಾಗಿ ಕನ್ಫ್ಯೂಸ್ ಆಗಿ ವೀರಶೈವ ಪದವನ್ನ ಹೋಗ್ತಾ ಇದ್ದೀರಿ, ಅದು ತಪ್ಪು. ಆದ್ರಿಂದ ನೀವು ಎಂದು ನಮ್ಮ ಧರ್ಮ ಲಿಂಗಾಯತ, ನಮ್ಮ ಧರ್ಮ ಗುರು ವಿಶ್ವಗುರು ಬಸವಣ್ಣನವರು ಅಂತ ನೀವು ಎಂದು ಒಪ್ಕೊಳ್ತೀರಿ, ನಾವೇ ನೀವು ಸ್ವಾಗತ ಮಾಡಿ ಕರೆದುಕೊಳ್ತೀವಿ. ಆದರೆ ಎಲ್ಲಿಯ ತನಕ ನೀವು ವಿಶ್ವಗುರು ಬಸವಣ್ಣನವರು ನಮ್ಮ ಗುರು ಅಂತ ನೀವು ಒಪ್ಕೊಳ್ಳೋದಿಲ್ಲ, ಅಲ್ಲಿಯ ತನಕ ನೀವು ಬಸವಣ್ಣನವರ ಹೆಸರನ್ನ ತೆಗೆದುಕೊಳ್ಬಾರ್ದು. ಆ ನೈತಿಕತೆ ನಿಮಗೆ ಇಲ್ಲ. ಆದ್ದರಿಂದ ನಾವು ನೀವು ಬಸವಣ್ಣನವರನ್ನ ನೀವು ಕೆಳಗಡೆ ಇಳಿಸಿ, ಏನು ಗುರು ಸ್ಥಾನದಿಂದ ಭಕ್ತ ಸ್ಥಾನಕ್ಕೆ ನೀವು ತರಬೇಕಂತ ಕೆಳಗಿಳಿಸಿ ನೀವು ಮಾತನಾಡಿದ್ರಿ, ಅದು ನಾಡಿನ ಬಸವ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಿದೆ. ಆದ್ರಿಂದ ಲಿಂಗಾಯತದ ದೊಡ್ಡ ಧರ್ಮ, ಬಹಳ ಲಕ್ಷಾಂತರ ಅನುಯಾಯಿಗಳಾಗಿದ್ದಾರೆ. ಈ ಧರ್ಮದ ಅನುಯಾಯಿಗಳಿಗೆ ಭಾವನೆಗೆ ಧಕ್ಕೆ ಆಗಿದೆ. ಆದ್ದರಿಂದ ತಾವು ಕೂಡಲೇ ಬಹಿರಂಗವಾಗಿ ವಿಶ್ವಗುರು ಬಸವಣ್ಣನವರ ಬಗ್ಗೆ ಏನು ಮಾತುಗಳನ್ನ ಆಡಿದ್ರಿ, ಅದರ ಬಗ್ಗೆ ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕಂತ ನಾಡಿನ ಬಸವ ಭಕ್ತರ ಪರವಾಗಿ ನಾನು ಇಲ್ಲಿ ಆಗ್ರಹಿಸ್ತಾ ಇದ್ದೇನೆ.